ಇದು ಅಂಬ್ಲಿ ರೀ. ಸ್ವಲ್ಪ ಅಕ್ಕಿ ಕಾಳು ಕೊಡುವ. ಅಲ್ಲೇ ನಿಮ್ಮ ಹಿಂದೆ ಐತೆ ಆರ್ತಿಗೆ ಎಣ್ಣೆ ಹಾಕ್ಬೇಕು. ಏನಪ್ಪ ಅವ್ರನ್ನ ಕರೆದು ಬರ್ರಿ, ಬರ್ತಾರ ಅವ್ರು ಅಷ್ಟರೊಳಗೆ. ಅದರಿಂದ ಮಾಡ್ಕೊಂತಡಿ. ಇದು ಮುಗಿಲ್ ಜಗ್ಗಿದ್ದದ ಒಂದಿಟ್ಟು ಹಾಲು ಇದ್ದೈತೆ ಮತ್ತು ಏನು ರೀ ರದ್ದಿ ಪೇಪರ್ ಹಾರಿ ಅದೇ ತ್ರಿಶೂಲನ ಹಾರಿ ಬೇಕಂದ್ರೆ ಹಾರಿ ಒಂದು ನೋಡ್ಬೇಕಿನ ಹಾರಿ ಅವ್ರು ಇದು ಸ್ವಲ್ಪ ರದ್ದಿ ಪೇಪರ್ ಅಂತ ಇಷ್ಟು ಸಾಕಂದ್ರೆ ಯಾರು ಬೇಕಿಂತ ಎಷ್ಟು ಬೇಕು? ಯಾರು ಇನ್ನೂ ಇದ್ರಾಗ ಹಾಕವಳ ಸಾಕು ಸಾಕರಗಡೆ ಹುಡುಕಿ ಹಿಟ್ಟು ಹೇಳ. ಮತ್ತೆ ಈಗ ಅಲ್ಲಿ ಹುಡ್ಕಾಕ್ ಹೋದ್ರ ಮಣ್ಣಿ ಕೊಡಿಸ್ತಾನ. ಇಲ್ಲ ಮೊನ್ನೆ ಪೆಂಟರ್ ಲಿಸ್ಟ್ ಕೊಡ್ಬೇಕಾಗಿತ್ತಲ್ಲ, ಅದ್ರ ಒಂದು ಹಳೆ ಬರ್ಕೊಂಡ್ಯಾ ಮತ್ತೇನಾರ ತರ್ಸಾಕ್ ಮಾಡಕ್ಕೆ ಪೆನ್ನು ಇವತ್ತಿ ತಂದಿದ್ರೆ ನೀವು? ನಾನು ತಂದಿದ್ದೆ ರೀ. ಏನಿಲ್ಲ ಕೊಡಿಸಿ ಎಲ್ಲ ಪ್ಲಾಸ್ಟಿಕ್ ಇದು ಹಾರಿ ಬ್ಯಾಗ್. ಹಾಂ ಇದಕ್ಕೂ ರೊಕ್ಕ ಕಷ್ಟ ಇದಕ್ಕೂ ರೊಕ್ಕ ಕಷ್ಟ. ಅದಕ್ಕೆ ಹಂಗೆ ಬ್ಯಾಗ್ ಅಂತ ತೆಗಿಸಿ ನಮಗೆ ಬೇಸಿ ಹಾಕ್ಬಿಡಿ. ಭಾಳ ಚಲೋ ಆಯ್ತು. ಏನಿದ್ದಿಲ್ಲ. ನಾನು ಊರಾಗ ಇಲ್ದಿದ್ದಿಲ್ರಿ, ಅವ ಗೊತ್ತ ಹವಳ ಮುತ್ತದಾವ ಬರೀ ಇವೆಲ್ಲ ಪ್ಲಾಸ್ಟಿಕ್ಕಿನ ಇವು. ಇದನ್ನು ಹಾಕಿಬಿಡ್ರಿಪ್ಪ. ಅದೇನು ಮಾಡಕ್ಕೆ ಬೇಡ. ಬೇಡ. ಒಂದು ಚರಿಗೆ ಹಾಲಿನಾಗ ಕೂಪ ಹಾಕಿದಂಗೆ ಅದು. ಹೌದ್ರಿ. ಹಾಂ ನವಧಾನ್ಯಗಳ ರೀ ಎಷ್ಟು ಅದ ಹಾಕ್ಬಿಡ್ರಿ ಇಷ್ಟು. ಹಾಕಿ ಬಿಡಿ, ತಂದು ಬಿಡೋದು. ಅವರು ಸಪ್ರೇಟ್ ತಂದಾರನ? ಅದು ಹಾಕಕ್ಕೆ ಕುಂತಿದ್ದು ಅಜ್ಜಾರು. ಇದನ್ನ ಲಕ್ಷ್ಮೀ ಕಂಬ ಹಾಕ್ತೇವ್ರಿ, ಅಲ್ಲಿ ಹಾಕೋಣ. ಇದ್ರಾಗ ಹಾಕೇ ಬಿಡ್ರಿ ಅದನ್ನ. ಪಂಚಲೋಹ ಇದ್ರಿ ಅಂಬ್ರಿ ಹಂಗ ಹರ್ ಹಾಕ್ಬೇಕು ಬೇಡ ಹಾಕ್ತಾರ. ನಾನು ಮರ ಎತ್ತರಾಗಿ ಏನ್ ಸರಿ ಕೈ ತೆಗಿ. ನಾವು ನಿನ್ನಂಗೆ ಸೈನ್ಯಾರ ಆಗಲಿ ಹುಮ್ಸೋಳ ಮಕ್ಕ. ಯಾಕೆ ನಾವು ಹುಮ್ಸೋಳ ಮಕ್ಕ. ಯಾಕ್ರಿ ಮಾತಾಡ್ಬಿಡ. ಕೈ ತೆಗಿ. ಅಲ್ಲಿ ಕೊಡ್ತಾರ ತಡಿಯಪ್ಪ. ಬಂದಾರ ಲೇಟ ಮಾಡೋ ಪೂಜೆ ಮಾಡೋ ಮಟ್ಟ ಅವರು ಮಂಗಳಗೌರಿ ಹೋದವು. ಇಲ್ಲಿ ಆಗೋ ಮಟ್ಟ ನಿಂದಿರೋದಿಲ್ಲ ಅವರು. ಇದೆಲ್ಲ ಮುಗಿಲಿ. ಯಾರು ನೋಡ್ರಿ ಹೇಳ್ತಾರೆ. ಒದರ್ ಹೋರಿ ಅಂದ್ರೆ ಕುಂತಾರ ಅವ್ರು ಇಲ್ಲಿ. ಬತ್ತಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೆ. ಕೈ ಅಡ್ಡ ಬರ್ತೈತೆ. ಕರೆ ಬರ್ಲಿ ಹಂಗಾರೆ ಯಾರು ನೋಡಿ. ಈಗ ಪಣಕ್ಬೇಕಂತಾರಲ್ಲ ಅಜ್ಜಾರ. ಈಗ ಅಂಕಮಟ್ಟ ಒಂದು ಎದ್ರಾಗ ಹಚ್ಚಿಡ್ಲಿ ಡಬ್ಬಿ ಬ್ಯಾಗ. ಅದನ್ನ ತಂದು ಏಕ ಮಾಡಿಬಿಡೋದು. ಪಂಕ್ತಿ ತಂದು ಏಕ ಹಚ್ಚಿ ಇಟ್ಬಿಡೋದು. ಆದ್ರೆ ಇದನ್ನ ಏಕಾಯ್ತ ಬಿಡ್ತೇವ್ರಿ. ಇದು ಇಲ್ಲೇ ಇವತ್ತೊಂದು ದಿವಸ ದೀಪ ಕಾಯ್ಬೇಕು. ಈಗ ಮತ್ತೆ ಮನೆ ಮಟ್ಟ ಹೋಗ್ಬಿಡುತ್ತೆ. ಹೋಗ್ಬೇಡ ಕುಂದ್ರಿ ಕುಂತಲ್ಲ ಮಾಡಿದ್ರಿ ಹಂಗಲ್ರಿ. ಈಗ ಯಾರು ಅಕ್ಕಿ ಕಾಳು ಹಾಕ್ಬೇಡಿ ಅದಕ್ಕೆ ಆರ್ತಿ. ಕೇಳೋನು ಇಲ್ಲ ಇಲ್ಲಿ. ಅದಕ್ಕೆ ಇಲ್ಲೇ ಇವತ್ತು ಶುಕ್ರವಾರ ಐತೆಲ್ಲ ಕೊಡಾಕಿದ್ರೆ ಮಾಡ್ತಾರ್ರಿ. ಯಾರು ನೀನು ಕೇಳಕ್ಕೆ ಕೂತೀಗ ಐತಲ್ಲ ಮನ್ಯಾಗ ಎಲ್ಲ ತಂದೈತೆ. ತರಕಾರಿ ಪಣ್ತಿದೊಂದು ಸಾಕು ನಾವು ಮಾಡೈತಿ ಎಲ್ಲ ಐತಿ. ಸರಿ ಕೈ ತೆಗಿ. ಈಗ ಹಚ್ಚುದು ಅಲ್ಲೇ ಹಚ್ಚು ಅಂತ ಇಷ್ಟ ಹಾಕೋದು. ಅದಕ್ಕೆ ಆರ್ತಿಗೆ ಅಕ್ಕಿ ಕಾಳು ಹಾಕ್ಬೇಕು. ಬತ್ತಿ ಮ್ಯಾಗ ಜೇರದಿಲ್ಲ ಅಂದ್ರೆ
ಸ್ಟಾಪ್. ಮಣ್ಣೆ ಹರ್ಕೊಂಡು ಬಂದ್ಮೇಲೆ ಸ್ವಲ್ಪ ಇದಾಗಿ ಕರ್ಕಿ ಪತ್ರೆ ರೀ ಇಷ್ಟು ಹಾಕ್ಬಿಡ್ರಿ. ಅಷ್ಟು ಒಂದು ಹೆಸರಿದ್ರೂ ಅದು ಪರಮಾತ್ಮ ಮುಗಿತ. ಓಕೆ ಇವ್ನು ನೋಡ್ಯಾಕ ನೋಡತ್ತಾನ. ಸೆಣೆ ಹಾಕನಂದ್ರೆ ಪರ ಈಗ ಅನ್ನಕ್ಕಾಗಲ್ಲ. ಹಾಕನ್ರಿ ಹ್ಞೂ ಭಾಳ ಮಂಡದನ್ರಿ ಜರ. ಅವ ನೋಡು ಒಬ್ಬನ ಹ್ಞೂ ರೀ ಅದಕ್ಕೆ ಹಂಗೆ ಆಕೈತ್ರಿ. ಒಬ್ಬೊಬ್ರು ಅನ್ನೇ ಬರಂತಾರೆ ಹೋಗಿ ದಾಸ್ತಾನ ಇರ್ತೈತಿ. ಹ್ಞೂ ರೀ ಅವ್ರು ತೀವ್ರ ಗಣಂತರ ಅಂತಾರೆ ಅದಕ್ಕೆ. ಹ್ಞೂ ರೀ ಅದನ್ನು ನಾವು ಯಾವುದೂ ತಪ್ಪು ಹಡದು ತಂದಿದ್ದೇವೆ ತಪ್ಸೋಕ್ಕಾಗಲ್ಲ. ಹ್ಞೂ ಹಂಗಿರ್ತೈತೆ ಸೃಷ್ಟಿಕರ್ತನ ಆಟ. ಮೈಂಡ್ ಭಾಳ ಶಾರ್ಪ್ ಐತ್ರಿ. ಸಾಕು ಮತ್ತೆ ನಮ್ಗೆ ಬೇಕಾಗಿದ್ದು ಮೈಂಡ್ ಸರ್. ಮತ್ತೇನು ಬೇಕ್ರಿ? ಕುಂಕುಮ ನೀವು ಕುಂಕುಮ ಪೂಜೆ ಮಾಡಿಂದ ಕಲಿ ಉಳಿತೈತೆ ಬಟ್ಟಾಗ. ಇದು ಕಲಿ ಹೊಡಿಮೇಲೆ ಉಳಿಯಂಗಿಲ್ಲ. ಜೋರು ಕುಂಕುಮ ಅದು ಹಣ್ಣಿಗೆ ಹಚ್ಕೊಂಡು ಸ್ವಲ್ಪ ಗುರು ಗುರು ಅಂತ ಹಚ್ಕೊಂಡು ಏನಾಗೋದು. ಹೌದು ರೀ. ಆ ಕುಂಕುಮ ದೇವ್ರಿಗೆ ಬೆಳ್ಳಿ ಮುಖಕ್ಕೆ ಹತ್ತಿ ಬೆಳ್ಳಿ ತೂಚ್ ಬಿದ್ದೋಗೈತೆ. ಇದು ದೇವ್ರ ಕುಂಕುಮ ಇಲ್ಲ ಹಚ್ಚ ಏನೂ ಆಗಂಗಿಲ್ಲ ಅನ್ರಿ. ಇದು ಜಾಸ್ತಿ ಹಚ್ಬಿಡ್ಬೇಕು ಅಂದ್ರೆ ಅಲ್ಲೇ ಹಚ್ತೇನೆ ರೀ. ಹ್ಞೂ ರೀ ಇಲ್ಲಿ ಗಾಳಿ ಅದು ಮತ್ತು ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡು ಹಚ್ಚ್ರಿ ಅವಂಗೆ ಇವತ್ತು ಬರಂಗಿಲ್ಲ ಅವಂಗೆ 4 ಬಳ್ಳಿಗೆ ಹಚ್ಕೊಂತದ. ತೋರಿ ಗಂಟನ ಬಗ್ಗೆ ಕರೆದ್ಬಿಡ್ತೀನಿ ಇವ್ರು ಕರೆದ್ರೆ. ಅವ್ರು ಜಾಗ ಮಾಡ್ಯಾರನ್ರಿ? ಹ್ಞೂ ನಾವು ಒಗಟೆ ತೆಗೆದು ಇಟ್ಕೊಂಡ್ರಿ. ಹಾಂ ಪೂಜೆ ಮಾಡಕ್ಕೆ ಬಳಸೋದು. ಹಾಂ ಅಂಬ್ಲಿ ಇದ್ರೊಳಗೆ ಐತ್ರಿ ಅಜ್ಜರು. ಎಲ್ಲ ಇವಾಗ ಹಾಕ್ಯಂಡು ತ್ರಿಶೂಲ ಖಡ್ಗ ಎಲ್ಲ ಹಾಕ್ಯಂಡು ರುದ್ರಾಕ್ಷಿ ಹಾಕ್ಯಂಡು ರುದ್ರಾಕ್ಷಿ ರೀ. ನೋಡಿ ಕುಂಕುಮ ಇಲ್ಲೇ ಬಾಯ್ತಿಗೆ ಹಾಂ ಹಾಂ ಸಾಕು ಸಾಕು. ಮಕ್ಕಳಿಂದ ಎದ್ದು ಇನ್ನೂ ಯಾತ್ರೆ ಇದ್ದು ಮಚ್ಚರ್ದನೆ ಹೊಕ್ಕಿದ್ರಿ ಹೋಗಿದ್ದ, ಹಾಂ. ಹೋಗ್ಬೇಕನ್ನೋ ಬರ್ದು ಹೋಗ್ಬಿಡ್ತೀನಿ. ತಡಿ ಪೂಜೆ ಮಾಡೋ ಮುಂದೆ ಇದಕ್ಕೆ ಚುಮ್ಮರಿ ಹಾಕ್ರಿ. ಪಂಚಫಲ ಏ ಪೂಜೆ ಮಾಡೋ ಮಟ್ಟ ತಗೋಬಾರ್ದು ಬಂದದು ಅದ್ರೊಳಗೆ ಹಾಕಿಬಿಡು. ಬುಟ್ಟ್ಯಾಗ ಹಾಕ್ರಿ. ಹಾಕ್ಬಿಡ್ರಿ ಮಂದಿಗೆ ಹಾಗಾಗಿ ಮತ್ತೆ ಹಾಕೋದು ಸ್ವಲ್ಪ ಹಾಕಿ. ಡಾನಿ ಒಂದೇ ಸಾಕು. ಗ್ಯಾಪ್ ಬೇಕು. ಸ್ವಾಮಿ ದಚ್ಚೋದ ಇದು ಮಾಡಿ ಓರಿ. ಹಾಂ ಇದು ಮಾಡಿ ಹಾಂ ರೀ. ಅಕ್ಕಿ ಹಾಕ್ಲೇನ್ರಿ ಅದಕ್ಕೆ? ಸ್ವಲ್ಪ ಹಾಕೈತಿ ಆಯ್ತಿಲ್ಲ ಇದು ಅವಕ್ಕೆ ರೀ ಅದಕ್ಕೆ ರೀ ಸಾಕಲ್ಲ ಹಾಂ 5 ಉಡಿ ಮಾಡೇನಿ ರೀ. ಸಾಕು ಒಂದು 5 ಮಂದಿ ಬಂದ್ರೆ ಉಡಿ ತುಂಬಿಡಿವ. ಹಾಂ ತುಂಬಿ ಬಿಡ್ತೇನೆ ರೀ. ಅವ್ರು ಬಂದವ್ರಿಗೆ ಉಡಿ ತುಂಬಿ ಹಾಕಿ ಬರಕ್ಕೆ ಹ್ಞೂ ರೀ ಆಯ್ತಾ. ಹ್ಞೂ ರೀ.
ಪೂಜಾ ಅಂಗಡಿ ಅಷ್ಟ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮಡಿಕೆ, ಹಾಗೆ ಅದರಲ್ಲಿ ಏನೇನು ಸಾಮಾನುಗಳನ್ನು ಹಾಕಿದ್ವಿ ಅಂತ ಪೂರ್ತಿ ವಿಡಿಯೋ ತೋರಿಸಿದೆ. ಈಗ ಜಗಲಿಯನ್ನು ಕಟ್ಟಿ ರೆಡಿ ಮಾಡಿ ಹೋಗಿದ್ರು ಅವರು. ಸೊ ಅದಕ್ಕೆ ನಾವು ಫಸ್ಟ್ ಅಂಬ್ಲಿಯನ್ನು ಹಾಕೋತಾ ಇದ್ದಾರೆ. ಅಂಬ್ಲಿ ಹಾಕಿದ ಮೇಲೆ ಪೂರ್ತಿಯಾಗಿ ಉಸ್ಕಿನಿಂದ ಮುಚ್ಚಿಬಿಡಬೇಕು. ಹಾಗೆ ಈ ಸೈಡ್ ನಾವು ಲಕ್ಷ್ಮೀ ಕಂಬವನ್ನು ಕೂರಿಸ್ಬೇಕು ಅಂತ ಬಿಟ್ಟಿದ್ವಿ ಸ್ವಲ್ಪ ಜಾಗವನ್ನು, ಹಾಗೆ ಅದನ್ನು ಸಹ ಹಾಕ್ತಾ ಇದ್ದಾರೆ. ನೋಡಿ, ಪೂರ್ತಿಯಾಗಿ ಲಕ್ಷ್ಮೀ ಕಂಬವನ್ನು ಇಟ್ಟು ಪೂಜೆ ಮಾಡ್ತೀವಿ ಈಗ. ಹಾಗೆ ಈ ಲಕ್ಷ್ಮೀ ಕಂಬಕ್ಕೆ ನಾವು ಮಾಲೆಯನ್ನು ಸಹ ಹಾಕೋತೀವಿ. ಇದಕ್ಕೆ ಇದರದೇ ಆದಂಥ ಮುಹೂರ್ತ ಇರುತ್ತೆ. ಅದೇ ಟೈಮ್ನಲ್ಲಿ ಮಾತ್ರ ನಾವು ದೇವರ ಜಗಲಿಯನ್ನು ಕಟ್ಕೋಬೇಕು. ನೋಡಿ, ಸ್ವಾಮಿಗಳು ಅದಕ್ಕೆ ಮಾಲೆಯನ್ನು ಹಾಕ್ತಾ ಇದ್ದಾರೆ. ಸಮರ್ಪಯಾಮಿ. ಒಂದೇ ಫಸ್ಟ್ ಆಕಿ ಉಡಿ ತುಂಬಿಕೊಂಡು ಆಡ್ತಿರ್ಲಿಲ್ಲ.